ತಿನ್ನಕ್ ಗತಿ ಇಲ್ಲ ಇವನ್ಗೆ, ಜಿಮ್ಗೆ ಹೋಗಿದ್ನಂತೆ. ನಾವೆಲ್ಲ ಯಾವ ಜಿಮ್ಗೂ ಹೋಗ್ಲಿಲ್ಲಪ್ಪ. ನನ್ ಕಟ್ಸ್ ನೋಡಿದ್ರೆ ನನ್ ಮಗ ಎದುರ್ಕೊಳ್ಳೋನು. ಎಷ್ಟೊಂದ್ ಜನ ಅದಕ್ಕೆ ಸಾಯ್ತಾ ಇರೋದು ಇವತ್ತು. ಜಿಮ್ಮಲ್ಲನ್ನ ಶಿವಾಯ ನಮ್ಮ ಅಂತ 3 ಕಿಲೋಮೀಟರ್ ರಿವರ್ಸ್ ರನ್ನಿಂಗ್ ಮಾಡ್ತಾ ಇದ್ದೆ ನಾನು. ರಿವರ್ಸ್ ರನ್ನಿಂಗ್ 3 ಕಿಲೋಮೀಟರ್ಸ್ ನೀವು ಮಾಡಿ ನೋಡೋಣ. 100 ಮೀಟರ್ಸ್ ಮಾಡಿ. ಈಗ ನಿಮ್ಮ ಹೆಂಡತಿ ಸತ್ತೋಗಿದ್ದಾರೆ, ನಿಮ್ ಮನೇಲಿ ಸತ್ತೋಗಿದ್ದಾರೆ, ನೆಣಕೊಂಡ್ರ ವಿಷ ಕುಡಿದ್ರ, ಮತ್ತೆ ನೀವು ತಾನೇ ಕಂಪ್ಲೇಂಟ್ ಕೊಡ್ಬೇಕು. ರೀಸನ್ ಯಾಕ್ಬೇಕು? ನಮ್ಮ ಮನೇಲಿ ನನ್ನ ಹೆಂಡತಿ ನೆಣಕೊಂಡಿದ್ದಾಳೆ, ಬಂದ್ ನೋಡಿ ಸ್ವಾಮಿ ಅಂತ ಪೊಲೀಸ್ನವ್ರಿಗೆ ಹೇಳ್ಬೇಕು. ನೋ, ವಾಟ್ ಇಸ್ ದಿ ನ್ಯಾಚುರಲ್ ಕಾಂಡಕ್ಟ್, ಪ್ಲೀಸ್ ಟೆಲ್ ಮಿ. ಓಕೆ, ಒಳ್ಳೇದಾಯ್ತು, ಸದ್ಯ ಸತ್ತೋಗ್ಬಿಟ್ಲಲ್ಲ ಅಂತ. ನೋ, ನಮ್ಗೆ ಅವಾಗೆಲ್ಲ ಇಂಪಾರ್ಟೆಂಟ್ ಎವಿಡೆನ್ಸ್ ಎಲ್ಲ ಹೋಗ್ಬಿಡ್ತು. ನಾಟಿಲ್ಲ, ಸಲೈವ ಸಿಕ್ಕಿಲ್ಲ, ಏನ್ ಮಾಡ್ಬೇಕು ನಾವು? ಅವ್ರಿಗೇನ್ರಿ ಗೊತ್ತಾಗುತ್ತೆ? ಏನು CCTV ಕ್ಯಾಮ್ರಾ ಹಾಕಿದ್ರೆ ಮನೇಲಿ ಏನಾಗ್ತಿದೆ ಅಂತ ನೋಡಕ್ಕೆ. ದೇರ್ ಆಫ್ಟರ್ ಪೊಲೀಸ್ನವ್ರು ಮ್ಯಾನೇಜ್ ಮಾಡ್ಬಿಟ್ಟು 306 ಹಾಕ್ಬಿಟ್ಟಿದ್ದಾರೆ. ಹೊರಗಡೆ ಕೂತಿರೋರ್ಗೆ ಅದು ಕೊಲೆನೋ ಆತ್ಮಹತ್ಯೆನೋ ಅಂತ ಹೆಂಗ್ ಗೊತ್ತಾಗತ್ತೆ? ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗ್ದಿದ್ಮೇಲೆ ಒಂದಿನಕ್ಕೆ ಚೇಂಜ್ ಮಾಡ್ತಾರೆ ಸ್ಟೇಟ್ಮೆಂಟ್ ಅಂತಂದ್ರೆ ಏನ್ ಅರ್ಥ? ಅಲ್ಲ, ಏನ್ ಅರ್ಥ ಅಂತ ನೀವ್ ಹೇಳ್ಬೇಕು. ದಟ್ ಇಸ್ ವಾಟ್ ಹಸ್ ಹ್ಯಾಪನ್ಡ್ ಅನ್ನೋದು ಗೊತ್ತಾಗಿದೆ. ವಾಟ್ ಮೇಡ್ ಹರ್ ಟು ಸೇ? ದುಡ್ಡಿನ ವ್ಯವಹಾರದಲ್ಲಿ ಇಬ್ಬರು ಬಾಯಿ ಮಾತಿನಲ್ಲಿ ಜಗಳ ಆಡಿಕೊಂಡು ಮತ್ತೆ ಒಂದಾಗುತ್ತಿದ್ದರು, ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಸಂಘಕ್ಕೆ ಕಟ್ಟಲು ದುಡ್ಡು ಇಲ್ಲದಿರುವಾಗ ಇಬ್ಬರು ಅಡ್ಜಸ್ಟ್ ಮಾಡಿ ಕಟ್ಟುತ್ತಿದ್ದರು. ಏನು ಒಬ್ಬೊಬ್ಬೊಬ್ಬ, ಇದೆಲ್ಲ ನಾ ಹೇಳೋವಂಥದ್ದು ಮಾತಾ? ಇದು ಹೇಳುವಂತ ಮಾತಾ? ಎ ಪರ್ಸನ್ ಏಜ್ಡ್ 14 years can say all these things? Per se unnatural. Per se unnatural. How does he know what amount is to be paid? How does he know what is the amount, what is the society? How does he know what is the income of this lady and her husband? ನನ್ನ ಅಮ್ಮನಿಗೆ ಹೊಟ್ಟೆ ನೋವು ಇತ್ತು, ದೊಡ್ಡ ಆಸ್ಪತ್ರೆಗೆ ಸೇರ್ಸಕ್ಕೆ ದುಡ್ಡಿರ್ಲಿಲ್ಲ ಅಂದ್ರೂ 2 ಮಕ್ಕಳಾಯ್ತು. 3 ಸದ್ಯಕ್ಕೆ ಅಲ್ಲಿಗೆ ಸ್ಟಾಪ್ ಆಗಿದೆ. ವಾಟ್ ಆರ್ ಆಲ್ ಸ್ಟೇಟ್ಮೆಂಟ್ಸ್ ಯು ಸಿ? ದೊಡ್ಡ ಆಸ್ಪತ್ರೆಗೆ ತೋರ್ಸಿದ್ವಿ, ದುಡ್ಡು ಖಾಲಿ ಆಯ್ತು, ನಮಗೂ ದುಡ್ಡು ಖಾಲಿ ಆಯ್ತು. ಏನ್ ಈ ಹುಡುಗ ಕೊಟ್ಬಿಟ್ಟಿದ್ದ ಪೂರ್ತಿ ದುಡ್ದು. ಇದರ್ ಆಲ್ ಅನ್ಯಾಚುರಲ್ ಪರ್ಸೆ. ಊಟಕ್ಕೆ ಕೂಡ ಬಹಳ ತೊಂದರೆ ಆಯಿತು. ನನ್ನ ಅಮ್ಮ ಬೇಜಾರು ಮಾಡ್ಕೊಂಡು ನೇಣ ಹಾಕೊಂಡು ಸತ್ಬಿಟ್ಲು. ಎಲ್ಲ ಟ್ಯೂಟರ್ಡ್ ಸ್ಟೇಟ್ಮೆಂಟ್ಸ್. 164 ಸ್ಟೇಟ್ಸ್. ಅವ್ರದ್ದು ಇನ್ನೂ ಅಷ್ಟು ತಿನ್ನಕ್ ಗತಿ ಇಲ್ಲ ಇವನ್ಗೆ, ಜಿಮ್ಗೆ ಹೋಗಿದ್ನಂತೆ. ಸಿ, ಅದಕ್ಕಿತ್ತೇನಾ ದುಡ್ಡು? ಯಾಕೆ ಮನ್ಲಿ ಕೂತ್ಕೊಂಡು ಕೆಲಸ ಮಾಡ್ರೆ ಅದು ಕೈಕಾಲು ಗಟ್ಟಿಗಿರಲ್ವಾ? 20 ವರ್ಷದಿಂದ ಜಿಮ್ ಸ್ಟಾರ್ಟ್ ಆಗಿದೆ. ದಾವಣಗೆರೆಗೆ ಒಂದು 10 ವರ್ಷದಿಂದ ಶುರು ಆಗಿರ್ಬೋದು ಅಷ್ಟೇ. ಬೆಂಗಳೂರಿಗೆ ಬಂದೆ 20 ವರ್ಷ ಆಗಿರೋದು. ನಾವೆಲ್ಲ ಯಾವ ಜಿಮ್ಗೂ ಹೋಗ್ಲಿಲ್ಲಪ್ಪ. ನನ್ ಕಟ್ಸ್ ನೋಡಿದ್ರೆ ನನ್ ಮಗ ಎದುರ್ಕೊಳ್ಳೋನು. ನಾವ್ ಯಾವ ಜಿಮ್ಗೂ ಹೋಗೇ ಇರ್ಲಿಲ್ಲಪ್ಪ. ದಂಡ ಬೇಸಿಗೆ ಹೊಡಿತಾ ಇದ್ವಿ. ಎಷ್ಟೊಂದ್ ಜನ ಅದಕ್ಕೆ ಸಾಯ್ತಾ ಇರೋದು ಇವತ್ತು. ಜಿಮ್ಮಲ್ಲನ್ನ ಶಿವಾಯ ನಮ್ಮ ಅಂತ. ಸಿ, ಐ ಯೂಸ್ ಟು ಗೋ ಫಾರ್ 20 pull-up. ಗೊತ್ತಾಯ್ತಲ್ಲ? ಸಿಂಗಲ್ ಹಿಂಗ್ ಕೈ ಇಟ್ಬಿಟ್ಟು ಸಿಂಗಲ್ ಕೈಯಲ್ಲಿ ಹೊಡಿತಿದ್ದೆ ದಂಡ ಬೇಸಿಗೆ. ಸಿಂಗಲ್ ನಕಲ್ಸ್ ಮೇಲೆ. ಈಗ ಹೊಡಿ ಅಂತೇಳಿ ನಿಮ್ಮವ್ರಿಗೆಲ್ಲ ಜಿಮ್ಮಲ್ಲಿ ಇರೋರು ಹೊಡಿತಾರ ನೋಡೋಣ. 15, 20, 3 ಕಿಲೋಮೀಟರ್ ರಿವರ್ಸ್ ರನ್ನಿಂಗ್ ಮಾಡ್ತಾ ಇದ್ದೆ ನಾನು. ರಿವರ್ಸ್ ರನ್ನಿಂಗ್ 3 ಕಿಲೋಮೀಟರ್ಸ್ ನೀವು ಮಾಡಿ ನೋಡೋಣ. 100 ಮೀಟರ್ಸ್ ಮಾಡಿ. ಮತ್ತೆ ಅವಕ್ಕೆಲ್ಲ ಏನು ಬೇಕಾಗಿರ್ಲಿಲ್ಲ. 10 ದಂಡ ಬೇಸಿಗೆ ಹೊಡೆದ್ಬಿಟ್ರೆ ಸುಸ್ತು ಹೊಡೆದಾಗ ಬಿಡ್ತಾರೆ. ಯಾವತ್ತು ಜಿಮ್ ಅನ್ನೋದೇ ಇರ್ಲಿಲ್ವೋ ಅವತ್ತು ಇಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ದೇಹದಾಢ್ಯವನ್ನು ಮಾಡದಂತವ್ರು ಇದ್ದಾರೆ. ಗರಡಿ ಮನೆ ಅಂತ ಕರಿತಿದ್ರು ಅದಕ್ಕೆ. ಎಲ್ಲಾರು ಅದನ್ನೇ ಮಾಡ್ಬೇಕು ಅಂತ ಇಲ್ಲ. ನಮ್ ಪ್ರೊಟೆಕ್ಷನ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಮಾಡ್ಕೋಬೇಕು. ಏನು ಬೆಳೆಯೋ ಏಜ್ ಅಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಗಂಡಸರಿಗೂ ಇರುತ್ತೆ, ಹೆಂಗಸರಿಗೂ ಇರುತ್ತೆ. ಗೊತ್ತಾಯ್ತಲ್ಲ? ಮಗು ಹುಟ್ಟುವಾಗ DNA ಆಧಾರದ ಮೇಲೆ ಗಂಡು ಹೆಣ್ಣು ಅಂತ 3ನೇ ತಿಂಗಳನ್ನ ಆದ್ಮೇಲಿಂದ ರೂಪ ಪಡ್ಕೊಳ್ಳುತ್ತೆ. ಅಲ್ಲಿ ತನಕ ಅದೊಂದು ಬರೇ ಒಂದು ಮುದ್ದೆ ಆಗಿರುತ್ತೆ. ಗೊತ್ತಾಯ್ತಲ್ಲ? ಫೀಟಸ್ ವಿಲ್ ಬಿ ಆಫ್ ದಟ್ ನೇಚರ್. ಆ ಪ್ರಬಲವಾಗಿರ್ತಕ್ಕಂಥ ಕ್ರೋಮೋಸೋಮ್ ಯಾವ್ದಾಗುತ್ತೆ ಅದರ ಆಧಾರದ ಮೇಲೆ ಲಿಂಗ ಧಾರಣೆ ಆಗುತ್ತೆ. X, Y ಇವೆಲ್ಲ. ಹಾಗಾಗಿ ಆ ಪ್ರಬಲವಾಗಿ ಆಗೋ ಬದಲಾವಣೆ ಆದಾಗ ಅದರದ ಚಿಹ್ನೆ ಮೂಡಿ ಅದು ಗಂಡಸು ಹೆಂಗಸು ಅಂತ ಆಗುತ್ತೆ. ಅದಕ್ಕೆ ಬೇಕಾದಂತ ಪೋಷಣೆ ಬೆಳೀತಾ ಹೋಗುತ್ತೆ ಫೀಟಸ್ ಅಲ್ಲಿ.
ಗೊತ್ತಾಯ್ತಲ್ಲ? ಆಗ್ಲೂ ಕೂಡ ಆಲ್ಟರ್ ಮಾಡಬಹುದು, ಆ ಸ್ಟೇಜ್ ಅಲ್ಲೂ ಆಲ್ಟರ್ ಮಾಡಬಹುದು ಅಂತ ಶಾಸ್ತ್ರಗಳು ಹೇಳುತ್ತೆ. ಅದಕ್ಕೆ ಪುಂಸವನ ಕ್ರಿಯೆ ಅಂತ ಹೆಸರು. 16 ಸಂಸ್ಕಾರಗಳಿದೆ. 16ನೇ ಸಂಸ್ಕಾರದಲ್ಲಿ ಮೊದಲನೇ ಸಂಸ್ಕಾರವೇ ಈ ಪುಂಸವನ ಕ್ರಿಯೆ. ಈಗಲೂ ಎಲ್ಲ ಬೇಕಾದಷ್ಟು ಜನ ಮಾಡ್ತಾ ಇದ್ದಾರೆ ಇನ್ ದಿ ಲ್ಯಾಬೊರೇಟರಿ. ಆಗ್ಲೂ ಇತ್ತದು. ಫರ್ಗೆಟ್ ಇಟ್. ಅದು ಬಂದು ಒಂದು ಮಗು ಗಂಡಸು ಅಥವಾ ಹೆಂಗಸು ಅಂತ ಆಗ್ಬಿಟ್ಮೇಲೆ, ಅದಕ್ಕೆ ತಕ್ಕನಾದಂಥದನ್ನ ಇದ್ರಲ್ಲಿ ಬಂದ್ಬಿಟ್ಮೇಲೆ, ಪುನಃ ಅದು ಒಂದು ಏಜ್ ಬಂದಾಗ ದೇಹದಲ್ಲೇ ಸುಪ್ತವಾಗಿರ್ತಕ್ಕಂಥ DNA ಹೊರಹೊಮ್ಮುತ್ತೆ. ಗೊತ್ತಾಯ್ತಲ್ಲ? ಸುಪ್ತವಾಗಿರ್ತಕ್ಕಂಥದ್ದು, ಲೇಟೆಂಟ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ಎಲ್ಲಾನು ದಟ್ ವಿಲ್ ಬಿಕಮ್ ಪೇಟೆಂಟ್ ಅಂಡ್ ಇಟ್ ವಿಲ್ ಫ್ಲರಿಶ್. ಆಗ ಸರಿಯಾಗಿ ನೋಡ್ಕೋಬೇಕು. ಕಾರಣಾಂತರದಿಂದ ಆ ಸಂದರ್ಭದಲ್ಲಿ ಸರಿಯಾಗಿ ನೋಡ್ಕೊಳ್ದೆ ಇದ್ರೆ ಅವರೇ ಟ್ರಾನ್ಸ್ಜೆಂಡರ್ಸ್ ಆಗ್ಬಿಡ್ತಾರೆ. ಪುರು ಐಲ ಅಂತ ಒಂದು ಪುರಾಣದಲ್ಲಿ ಕತೆ ಬರುತ್ತೆ. ಪುರಾಣದ ಕಾಲದಲ್ಲೇನೆ ಈ ಟ್ರಾನ್ಸ್ಜೆಂಡರ್ ವಾಸ್ ದೇರ್. 1 ತಿಂಗಳು ಗಂಡಸಂಗಿರ್ತಿದ್ದ, 1 ತಿಂಗಳು ಹೆಂಗಸಂಗಿರ್ತಿದ್ದ. So these are all not something new to us, right? So ಈ ಕ್ಯಾರೆಕ್ಟರ್ಸ್ ಡೆವಲಪ್ ಆಗುವಾಗ, ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಡೆವಲಪ್ ಆಗುವಾಗ, ಸಂತಾನಾಭಿವೃದ್ಧಿ ಹಾಗೂ ಇನ್ನಿತರ ಕಾರ್ಯಗಳಿಗೋಸ್ಕರ ಯಾವುದು ಡಾಮಿನೆಂಟ್ ಭಾಗಗಳು ಬರಬೇಕು, ಆ ಡಾಮಿನೆಂಟ್ ಭಾಗಗಳೆಲ್ಲ ಹೆಚ್ಚಾಗಿ ಬೆಳೀತಾ ಹೋಗುತ್ತೆ. ಅದಕ್ಕೆ ನೀವು PM ರಿಪೋರ್ಟೋ ಅಥವಾ ಮೆಡಿಕಲ್ ರಿಪೋರ್ಟೋ ತೆಗೆದ್ರೆ ಅದರೊಳಗಡೆಗೆ ವೆಲ್ ಡೆವಲಪ್ಡ್ ಸೆಕೆಂಡರಿ ಸೆಕ್ಸುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಸೀನ್ ಅಂತ ಬರೀತಾರ. ಓಸಿಫಿಕೇಶನ್ ಟೆಸ್ಟ್ ಇರುತ್ತೆ, ರೇಡಿಯಾಲಜಿಕಲ್ ಎಕ್ಸಾಮ್ಸ್ ಇರುತ್ತೆ, ಎಕ್ಸಾಮಿನೇಷನ್ಸ್ ಇರುತ್ತೆ. ಮಗು ಚಿಕ್ಕದಾಗಿರುವಾಗ ಬೀಳ್ತಾ ಇರುತ್ತೆ, ಹೇಳ್ತಾ ಇರುತ್ತೆ, ಸರಿಯಾಗಿ ಬ್ಯಾಲೆನ್ಸ್ ಆಗಕ್ ಬರಲ್ಲ. ಆಗ ಅಲ್ಲ ಮತ್ತೆ ರೇಡಿಯಲ್ ಅನ್ನೋ ಮೂಳೆನ ಒಟ್ಟಿಗೆ ಸೇರಿಸ್ಬಿಟ್ಟಿದ್ರೆ ಭಗವಂತ ಮುರ್ಕೊಳ್ಳೋ ಚಾನ್ಸ್ಗಳಿರುತ್ತೆ ಅಂತ ಹೇಳಿ ಅವೆರಡು ಬೇರೆ ಬೇರೆ ಆಗಿರುತ್ತೆ. ಪೆಲ್ವಿಕ್ ಬೋನ್ ಇರುತ್ತೆ. ಪೆಲ್ವಿಕ್ ಬೋನ್ ಒಳಗಡೆಗೆ ಗ್ಯಾಪ್ ಇರುತ್ತೆ, 2 ಭಾಗದಲ್ಲಿ, ಸೊಂಟದ ಮೂಳೆನಲ್ಲಿ ಈ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಒಳಗಡೆಗೆ ಹೆಣ್ಮಕ್ಳಿಗೆ ಒಂದು ಕುಶನ್ ಇಡ್ತಾನೆ ಭಗವಂತ. ಕುಶನ್ ತರದ್ದು ಡೆವಲಪ್ ಆಗುತ್ತೆ. ಗಂಡಸರಿಗೆ ಪೂರ್ತಿ ಕ್ಯಾಲ್ಸಿಯಂ ಡೆವಲಪ್ ಆಗಿ ಹೊಂದ್ಕೊಂಡ್ಬಿಡುತ್ತೆ ಪೆಲ್ವಿಕ್ ಬೋನ್ ಅಲ್ಲಿ. ಹೆಣ್ಮಕ್ಳಿಗೆ ಕುಶನ್ ತರದ್ದು ಡೆವಲಪ್ ಆಗಿ ಇಟ್ಟಿರ್ತಾನೆ. ಇದನ್ನ ಓಸಿಫಿಕೇಶನ್ ರೇಡಿಯಾಲಜಿ ಎಕ್ಸಾಮಿನೇಷನ್ ಅಲ್ಲಿ ಎಕ್ಸ್ರೇ ತೆಗೆದಾಗ ನೋಡ್ತಾನೆ. ಇದು ಯಾವ ವರ್ಷದಿಂದ ಯಾವ ವರ್ಷದಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ. ಅದ್ಯಾತಕ್ಕೆ ಅದನ್ನ ಇಟ್ಟಿರ್ತಾನೆ ಅಂತಂದ್ರೆ, ಮುಂದೆ ಮಗು ಆಗೋ ಕಾಲಕ್ಕೆ ಗರ್ಭಧಾರಣೆ ಆದಾಗ ಅಲ್ಲಿ ಜಾಗ ಬೇಕಾಗುತ್ತೆ. ಪೆಲ್ವಿಕ್ ಬೋನ್ ಸ್ಟ್ರಿಕ್ಟ್ ಆಗ್ಬಿಟ್ರೆ, ಪೂರ್ತಿ ಸ್ಟಿಫ್ ಆಗ್ಬಿಟ್ಟಿತ್ತು ಅಂತಂದ್ರೆ ಅಲ್ಲಿ ಅದಕ್ಕೆ ಮಗುಗೆ ಬೆಳೆಯೋದಕ್ಕೆ ಸಾಕಷ್ಟು ಅವಕಾಶ ಆಗೋದಿಲ್ಲ. ಹಾಗಾಗಿ ಇದು ಎಕ್ಸ್ಪ್ಯಾಂಡ್ ಆಗ್ಬೇಕಾಗುತ್ತೆ. ಎಸ್ಪೆಷಲಿ ಅಟ್ ದಿ ಟೈಮ್ ಆಫ್ ಡೆಲಿವರಿ ಅದು ಪೂರ್ತಿ ಓಪನ್ ಅಪ್ ಆಗ್ಬೇಕಾಗುತ್ತೆ. ಓಪನ್ ಅಪ್ ಆಗ್ಬೇಕಾದ್ರೆ ಇದೆರಡನ್ನು ಕೂಡಿಸ್ಬಿಟ್ಟಿದ್ರೆ ಮಗು ಸತ್ತು ಹೋಗುತ್ತೆ. It can't make the wave out. Have you ever heard of an elephant having a cesarean surgery? Then why for the human being? ಬೇರೆ ಯಾವ ಪ್ರಾಣಿ ಪ್ರಪಂಚದಲ್ಲಿ ಕೂಡ ಸಿ ಸೆಕ್ಷನ್ ಇಲ್ಲ. Then why for the human being? ಜಿರಾಫೆ ತನ್ನ ಮಗುವನ್ನು ಹಾಕಿದ ತಕ್ಷಣ ಹಿಂಭಾಗದ ಕಾಲಿಂದ ಮರಿಗೆ ರಪ ಅಂತ ಒದಿಯುತ್ತೆ. ಯಾಕೆ ಒದಿಯುತ್ತೆ? ಅದು ಜಿರಾಫೆ ಸರ್, ಪ್ರೀತಿ ಇಲ್ಲ, ಲಚ ಅಂತ ಮುದ್ದು ಕೊಡಕ್ ಬರಲ್ಲ ಅಂತ. ನೋ, ಅದರ ತಾಯಿಯ ಮೊದಲನೇ ಗುಣವೇ ಆ ಮಗುಗೆ ರಪ ಅಂತ ಒದ್ರೆ ಆ ನೋಗೆ ಅದು ಟಪ ಅಂತ ಮಾಡಿ ನಿಂತ್ಕೊಂಡ್ ಬಿಡುತ್ತೆ. ಅದ್ ನಿಂತ್ಕೊಳ್ಳಿಲ್ಲ ಅಂದ್ರೆ ಅದು ಸತ್ತು ಹೋಗುತ್ತೆ. ಅರ್ಥ ಆಯ್ತಲ್ಲ? ಇದು ನೈಸರ್ಗಿಕವಾಗಿ ನಡೀತಕ್ಕಂಥ ಪ್ರಕ್ರಿಯೆ. ಹಾಗೆ ಒಬ್ಬ ವ್ಯಕ್ತಿಗೆ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆದಾಗ ಆ ಡಾಮಿನೆಂಟ್ ನೇಚರ್ಗಳು ಬೆಳೀತಾ ಹೋಗುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಅದನ್ನೇ ಕೇಳ್ತಿದ್ರು, ಇವ್ರ ಮನೇಲಿ ಯಾರು ನೇಣಾಕೊಂಡಿದಾರ ನೋಡು, ಅವ್ರನ್ನ ಮನೆಯಿಂದ ತರಬೇಡ ನಮ್ಮ ಮನೆಗೆ ಅಂತ. I had conducted a case and recorded an order of acquittal because the family had this suicidal syndrome. That's after trial, not at this stage. ಇವನ್ ಜಿಮ್ಗೆ ಹೋಗ್ತಾನೆ, ತಿನ್ನಕ್ ಗತಿ ಇರಲಿಲ್ಲ ಅಂತ ಮಗನ ಕೈಲಿ ಹೇಳಿಸ್ತೀರಿ? ಜಿಮ್ಗೆ ಹೋಗಿ ದುಡ್ಡಿರುತ್ತೆ, ಹೊಟ್ಟೆ ನೋವು ಟ್ರೀಟ್ಮೆಂಟ್ ದುಡ್ಡಿಲ್ವಾ? ಮತ್ತೆ ಬಿಡಿ, ಯು ಫೈಲ್ ಯುವರ್ ಅಬ್ಜೆಕ್ಷನ್ಸ್ ಮಿಸ್ಟರ್.